ಜನತಾದಳ ಪಕ್ಷ ಸ್ಥಾಪನೆಯಾಗಿ 25 ವರ್ಷ ಕಳೆದು ಬೆಳ್ಳಿ ಹಬ್ಬವನ್ನ ಆಚರಿಸುತ್ತಿರುವ ಈ ಸುಸಂದರ್ಭದಲ್ಲಿ ಪಕ್ಷವನ್ನ ಇನ್ನಷ್ಟು ತಳಮಟ್ಟದಿಂದ ಬಲಿಷ್ಠಪಡಿಸುವ ನಿಟ್ಟಿನಲ್ಲಿ ಕಾರ್ಯಕರ್ತರ ಸದಸ್ಯತ್ವ ಅಭಿಯಾನ ಪ್ರತಿ ತಾಲೂಕಿನಲ್ಲಿ ಗ್ರಾಮ ಮಟ್ಟದಿಂದ ನಡೆಯುತ್ತಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಉದ್ದೇಶ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿಯ ಒಂದು ಅಭಿಯಾನ ಈಗಾಗಲೇ ರಾಜ್ಯಾದ್ಯಂತ ನಿರಂತರವಾಗಿ ಹಲವಾರು ತಿಂಗಳುಗಳಿಂದ ಪ್ರವಾಸವನ್ನು ಕೈಗೆತ್ತಿಕೊಂಡಿದ್ದೇವೆ. ಅದರ ಮೂಲಕ ಡಿಜಿಟಲ್ ಮೆಂಬರ್ಶಿಪ್ ಕ್ಯಾಂಪೇನ್ನು ಕೂಡ ಬಹಳ ಯಶಸ್ವಿಯಾಗಿ ಮಾಡತಕ್ಕಂಥದ್ದಕ್ಕೆ ಆಯಾ ಭಾಗದ ಜಿಲ್ಲೆಯ ಮತ್ತು ತಾಲೂಕಿನ ನಾಯಕರು ಮತ್ತು ಮುಖಂಡರು ಕಾರ್ಯಕರ್ತರ ಒಂದು ಸಹಕಾರದಿಂದ ನಿರಂತರವಾಗಿ ಸಾಗ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮದ ಸಾಕಷ್ಟು ಜವಾಬ್ದಾರಿಗಳನ್ನ ಹೊತ್ತು ಜಿಲ್ಲೆಯಲ್ಲಿ ಅವರ ಒಂದು ಅನುಭವ, ಅವರ ಒಂದು ಮಾರ್ಗದರ್ಶನ, ವಿಧಾನ ಪರಿಷತ್ನ ಸದಸ್ಯರು ಮಾನ್ಯ ಭೋಜಣ್ಣ ಅವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ. ಕಡೂರು ಕ್ಷೇತ್ರದಲ್ಲಿ ಇಂದಿನ ಕಾರ್ಯಕ್ರಮದ ಪೂರ್ವ ತಯಾರಿಗಳು ಬಹಳ ದಿನಗಳಿಂದ ನಿರಂತರವಾಗಿ ತಾಲೂಕಿನ ಮುಖಂಡರು, ಕಾರ್ಯಕರ್ತರ ಒಂದು ಸಹಕಾರ, ಜೊತೆಯಲ್ಲಿ ಕಡೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಹಿರಿಯರು, ವೈಎಸ್ವಿ ದತ್ತಣ್ಣ ಅವರ ಮಾರ್ಗದರ್ಶನದಲ್ಲಿ, ಭೋಜಣ್ಣ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತಕ್ಕಂಥ ಸವಾಲನ್ನು ಸ್ವೀಕಾರ ಮಾಡಿ ಕಳೆದ 15-20 ದಿನದಿಂದನೂ ಕೂಡ ನಿರಂತರವಾಗಿ ಪೂರ್ವ ತಯಾರಿಗಳನ್ನ ಪಕ್ಷದ ಕಾರ್ಯಕರ್ತರು, ಮುಖಂಡರು ಆ ತಾಲೂಕಿನಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ವಿಶೇಷತೆ. ಚಿಕ್ಕಮಗಳೂರಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಒಂದು ಪ್ರಾದೇಶಿಕ ಪಕ್ಷ 25 ವರ್ಷಗಳ ಕಾಲ ಕಾರ್ಯಕರ್ತರ ಸಹಕಾರದೊಂದಿಗೆ ಸುದೀರ್ಘವಾಗಿ ಸಾಗುತ್ತಿರುವುದು ಯಾವುದೇ ಒಂದು ಪ್ರಾದೇಶಿಕ ಪಕ್ಷದ ಇತಿಹಾಸ ಎಂದು ಹೇಳಿದರು. ಬಹುಶಃ ಕಡೂರು ವಿಧಾನಸಭಾ ಕ್ಷೇತ್ರಕ್ಕೆ ನನ್ನ ಪ್ರವಾಸ ಇದು ಮೊದಲನೇ ಬಾರಿ. ಪಕ್ಷದ ಸಂಘಟನೆಯ ಒಂದು ದೃಷ್ಟಿಯಿಂದ ಮತ್ತಷ್ಟು ಪಕ್ಷವನ್ನು ತಳಮಟ್ಟದಿಂದ ಕಟ್ಟಬೇಕು, ಕಾರ್ಯಕರ್ತರ ಮೂಲಕ ಮತ್ತೆ ಪಕ್ಷವನ್ನು ಭದ್ರವಾದಂಥ ಬುನಾದಿಯನ್ನು ಹಾಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಗೊಂಡಿರ್ತಕ್ಕಂಥ ನಿರ್ಣಯಕ್ಕೆ ಇವತ್ತು ಕಾರ್ಯಕರ್ತರ ಒಂದು ಸಹಕಾರದಿಂದ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ನೆರವೇರುತ್ತೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದಿಂದ ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಮುಗಿಸಿದ ನಂತರ ಕಡೂರಿನಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ. ಅಲ್ಲಿಗೆ ತೆರಳುತ್ತಾ ಇದ್ದೇವೆ. ಜೊತೆಯಲ್ಲಿ ದಯಮಾಡಿ ತಾವು ಕೂಡ ಒಂದು ಸ್ವಲ್ಪ ಬಹುಶಃ ಇನ್ನೊಂದು ಅರ್ಧ ಗಂಟೆ ಆಗಿದೆ, ದಯಮಾಡಿ ತಾವು ಕೂಡ ಆಗಮಿಸಬೇಕು ಅಂತಕ್ಕಂಥದ್ದು ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಜನತಾದಳ ಪಕ್ಷ ಸ್ಥಾಪನೆಯಾಗಿ ಸರಿಸುಮಾರು 25 ವರ್ಷ ಕಳೆದಿದೆ. ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸುಸಂದರ್ಭದಲ್ಲಿ ಈಗಾಗಲೇ ರಾಜ್ಯಾದ್ಯಂತ ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರು ಮಾನ್ಯ ಕೃಷ್ಣಾರೆಡ್ಡಿ ಸಾಹೇಬರು ಕೂಡ ಅನೇಕ ಕ್ಷೇತ್ರಗಳಲ್ಲಿ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದಕ್ಕೆ ಪಕ್ಷದ ವರಿಷ್ಠರು ಮಾನ್ಯ ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣ ಅವರ ಸಲಹೆ ಮತ್ತು ಸೂಚನೆ ಮೇರೆಗೆ ಅವರು ಕೂಡ ನಿರಂತರವಾಗಿ ಪಕ್ಷವನ್ನು ಕಟ್ಟತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಬಹುಶಃ ತಮಗೂ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ 25 ವರ್ಷಗಳ ಕಾಲ, ಬಹಳ ಸುದೀರ್ಘ ಕಾಲ ಇವತ್ತಿಗೂ ಕೂಡ ಪಕ್ಷದ ಕಾರ್ಯಕರ್ತರ ಒಂದು ಸಹಕಾರದಿಂದ ಸಾಗ್ತಾ ಇರ್ತಕ್ಕಂಥದ್ದು ಬಹುಶಃ ಒಂದು ಪ್ರಾದೇಶಿಕ ಪಕ್ಷದ ಒಂದು ದೊಡ್ಡ ಇತಿಹಾಸ ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ನೀವೆಲ್ಲ ನೋಡಿದ್ದೀರಿ, ಇತಿಹಾಸ ತಾವು ನನಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಮಾಧ್ಯಮದ ಸ್ನೇಹಿತರು ಬಹಳ ಜನ ಪ್ರಾದೇಶಿಕ ಪಕ್ಷವನ್ನು ಆಯಾ ಸಂದರ್ಭಕ್ಕೆ ಆಯಾ ಕಾಲಘಟ್ಟದಲ್ಲಿ ಕಟ್ತಕ್ಕಂಥ ಪ್ರಯತ್ನ ಮಾಡಿ ಆ ಒಂದು ಚುನಾವಣೆಗೆ ಪ್ರಾದೇಶಿಕ ಪಕ್ಷವನ್ನು ಮುಚ್ಚಿ ಹೋಗಿರ್ತಕ್ಕಂಥದ್ದು ನೋಡಿದ್ದೀವಿ. ಅಥವಾ ಆ ಚುನಾವಣೆಗೆ ಸ್ಥಾಪಿತಗೊಂಡು ಮತ್ತೆ ಇನ್ನೊಂದು ಪಕ್ಷದ ಜೊತೆ ವಿಲೀನ ಆಗಿರ್ತಕ್ಕಂಥದ್ದು ಕೂಡ ಉದಾಹರಣೆಗಳು ನೋಡಿದ್ದೀವಿ. ಆದರೆ ಇವತ್ತು ಜನತಾದಳ ಪಕ್ಷ ಇಲ್ಲಿಯವರೆಗೂ ಬಂದಿದೆ ಅಂತಕ್ಕಂಥದ್ದಾದರೆ ಅನೇಕ ಸಂದರ್ಭದಲ್ಲಿ ನಾವು ಹೇಳ್ತಾ ಇರ್ತೇವೆ, ದೇವೇಗೌಡರು ಸಾಹೇಬರ ಒಂದು ಹೋರಾಟದ ಕಿಚ್ಚು, ಅವರ ಜೊತೆಯಲ್ಲಿ ಇವತ್ತು ಪಕ್ಷ ಕಟ್ತಕ್ಕಂಥದ್ದಕ್ಕೆ ಅವರ ಜೊತೆಯಲ್ಲಿ ಧ್ವನಿಗೂಡಿಸಿರ್ತಕ್ಕಂಥ ಅನೇಕ ಜನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ನಿಸ್ವಾರ್ಥ ಸೇವೆಯಿಂದ ಪಕ್ಷ ಇಲ್ಲಿವರೆಗೂ ಉಳಿದಿದೆ, ಬೆಳೆದಿದೆ. ಜೊತೆಯಲ್ಲಿ ಕನ್ನಡ ನಾಡಿನ ಜನತೆಯ ಒಂದು ಆಶೀರ್ವಾದವೂ ಕೂಡ ಬಹಳ ಮುಖ್ಯವಾದಂಥ ಒಂದು ಪಾತ್ರ
ಪಕ್ಷದ ಬೆಳವಣಿಗೆಗೆ ವಹಿಸಲಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಭಾಳ ಗಟ್ಟಿಯಾಗಿ ಪಕ್ಷದ ಕಾರ್ಯಕರ್ತನಾಗಿ ನಂಬಿದ್ದೇನೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೇನೆ. ತಮ್ಮೆಲ್ಲರೂ ಕೂಡ ಬಂದು ಭೇಟಿಯಾಗ್ತಕ್ಕಂಥ ಒಂದು ಅವಕಾಶವೂ ಕೂಡ ಸಿಕ್ಕಿದೆ. ಈಗಾಗಲೇ ಶೃಂಗೇರಿಗೂ ಕೂಡ ನಾನು ಸದಸ್ಯತ್ವ ನೋಂದಣಿಯ ಒಂದು ಅಭಿಯಾನವನ್ನು ಈಗಾಗಲೇ ಕಳೆದ ಬಾರಿಗೆ ಮೊದಲನೇ ಹಂತದ ಪ್ರವಾಸದಲ್ಲಿ ಮಾಡಿ ಮುಗಿಸಿದ್ದೇನೆ. ಇಲ್ಲಿ ಕಡೂರಿಗೆ ಬಂದಿದ್ದೇವೆ. ಬಹುಶಃ ಜಿಲ್ಲೆಯಲ್ಲಿ ಇನ್ನೂ ಒಂದು ಕ್ಷೇತ್ರಕ್ಕೂ ಕೂಡ ಭೇಟಿ ಕೊಡ್ತಕ್ಕಂಥ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಅದು 3ನೇ ಹಂತದ ಏನೊಂದು ರಾಜ್ಯ ಪ್ರವಾಸ ಕೈಗೆತ್ತಿಕೊಳ್ತೇವೆ. ಆ ಸಂದರ್ಭದಲ್ಲಿ ಬರ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಭೋಜೇಗೌಡರು ಸಾಹೇಬರ ಜೊತೆ ಚರ್ಚೆ ಮಾಡಿದ್ದೇನೆ. ಜಿಲ್ಲೆಯ ಎಲ್ಲ ಮುಖಂಡರು ಕಾರ್ಯಕರ್ತರ ಒಂದು ಸಹಕಾರದಿಂದ ಅಲ್ಲಿಯೂ ಕೂಡ ಬಂದು ಪಕ್ಷ ಸಂಘಟನೆ ಮಾಡತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತೀನಿ. ವಿಧಾನ ಪರಿಷತ್ ಶಾಸಕ ಎಸ್ಎಲ್ ಭೋಜೇಗೌಡ, ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ರಂಜನ್ ಅಜೀದ್, ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಉಪಸ್ಥಿತರಿದ್ದರು.